ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. SSLCಯಲ್ಲಿ ಸ್ಟಡಿ ಮಾಡ್ತಾ ಇದ್ದು SSLC ಎಕ್ಸಾಮ್ 2024 ಬರಿತಾ ಇರುವಂತಹ ವಿದ್ಯಾರ್ಥಿಗಳು ತುಂಬಾ ವೇಟ್ ಮಾಡ್ತಿರೋದು ಯಾವ್ದಕ್ಕಂತ ಹೇಳಿದ್ರೆ SSLC ಎಕ್ಸಾಮ್ 2024 ಇದರ ಮಾಡೆಲ್ ಕ್ವೆಶ್ಚನ್ ಪೇಪರ್ ಹಾಗೆ ಬ್ಲೂ ಪ್ರಿಂಟ್ಗೋಸ್ಕರ. ನಂತರ ಈ ವಿಡಿಯೋದಲ್ಲಿ ನಾವು SSLC ಎಕ್ಸಾಮ್ 2024 ಇದರ ಬ್ಲೂ ಪ್ರಿಂಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೇವೆ. ನಂತರ ಮಾಡೆಲ್ ಕ್ವೆಶ್ಚನ್ ಪೇಪರ್ ಇದುವರೆಗೆ ರಿಲೀಸ್ ಮಾಡಿಲ್ಲ, ಬಟ್ ಮುಂದಿನ ಕೆಲವೇ ದಿನಗಳಲ್ಲಿ ಮಾಡೆಲ್ ಕ್ವೆಶ್ಚನ್ ಪೇಪರ್ ಅನ್ನ ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡಿದ ನಂತರ ಅದನ್ನು ಕೂಡ ತಿಳಿಸ್ತೀವಿ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ವಾಟ್ಸ್ಆಪ್ ಚಾನಲ್ ಇದೆ, ಅದರೊಳಗಡೆ ಆ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಹಾಗೆ ಬ್ಲೂ ಪ್ರಿಂಟ್ ಅನ್ನ ಡೌನ್ಲೋಡ್ ಮಾಡುವಂತಹ ಲಿಂಕ್ ಅನ್ನು ಕೂಡ ಶೇರ್ ಮಾಡ್ತೀವಿ. ಜಾಯ್ನ್ ಆಗಿ. ನಮ್ಮ ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗೋ ಲಿಂಕ್ ಅನ್ನ ಟಾಪ್ ಕಾಮೆಂಟ್ ಬಾಕ್ಸ್ ಅದೇ ರೀತಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ಸರಿ, ಈಗ ಈ ವಿಡಿಯೋದಲ್ಲಿ ನಾವು SSLC ಎಕ್ಸಾಮ್ 2024 ಇದರ ಬ್ಲೂ ಪ್ರಿಂಟ್ ಯಾವ ರೀತಿ ಇರುತ್ತೆ ಇದನ್ನ ತಿಳಿದುಕೊಳ್ತಾ ಹೋಗೋಣ. ಮೊದಲನೇದಾಗಿ ನಮ್ಮ ಕರ್ನಾಟಕದ ಶಿಕ್ಷಣ ಇಲಾಖೆಯವರು ಈ ಫೈನಲ್ ಎಕ್ಸಾಮ್ ಏನಿದೆ ಅದರಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಪ್ರಥಮ ಭಾಷೆ ಏನಿರುತ್ತೆ, ನೀವು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಾಗಿದ್ರೆ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಆಗಿರುತ್ತೆ, ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಾಗಿದ್ರೆ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಆಗಿರುತ್ತೆ. ಆ ಫಸ್ಟ್ ಲ್ಯಾಂಗ್ವೇಜ್ನ ಅಥವಾ ಪ್ರಥಮ ಭಾಷೆಯ 100 ಮಾರ್ಕ್ಸ್ನ ಫೈನಲ್ ಎಕ್ಸಾಮ್ ನಡೆಸ್ತಾರೆ. ನಂತರ ಫಸ್ಟ್ ಲ್ಯಾಂಗ್ವೇಜ್ಗೆ 25 ಮಾರ್ಕ್ಸ್ ಇಂಟರ್ನಲ್ ಇರುತ್ತೆ. ಹಾಗೆ ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್, ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್ ಈ ವಿಷಯಗಳಿಗೆ ಫೈನಲ್ ಎಕ್ಸಾಮ್ 80 ಅಂಕಗಳಿಗೆ 80 ಮಾರ್ಕ್ಸ್ ನಡೆಯುತ್ತೆ. ನಂತರ ಈ ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್, ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್ ಈ ಎಲ್ಲ ವಿಷಯಗಳಿಗೆ 20 ಮಾರ್ಕ್ಸ್ ಇಂಟರ್ನಲ್ ಇರುತ್ತೆ. ಈ ವಿಷಯ ಗೊತ್ತಿರುತ್ತೆ ನಿಮಗೆ, ಆದ್ರೂ ಕೂಡ ಮತ್ತೊಮ್ಮೆ ಹೇಳಿದೆ, ಯಾಕಂತ ಹೇಳಿದ್ರೆ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳೋಣ ಅದಕ್ಕೋಸ್ಕರ. ಸರಿ, ನಮ್ಮ ಶಿಕ್ಷಣ ಇಲಾಖೆಯವರು 2020 ಏನ್ ಮಾಡಿದ್ರು ಅಂತ ಹೇಳಿದ್ರೆ ಈ ಮಾಡೆಲ್ ಕ್ವೆಶ್ಚನ್ ಪೇಪರ್ ಹಾಗೆ ಬ್ಲೂ ಪ್ರಿಂಟ್ ನಲ್ಲಿ ಚೇಂಜಸ್ ಅನ್ನ ಮಾಡಿದ್ರು. ಯಾವ ರೀತಿ ಅಂತ ಹೇಳಿದ್ರೆ ಈ ಬ್ಲೂ ಪ್ರಿಂಟ್ ಅಲ್ಲಿ ಯಾವ ರೀತಿ ಆಗ್ತಿತ್ತು ಅಂತ ಹೇಳಿದ್ರೆ ಅಂದ್ರೆ 2020ಕ್ಕಿಂತ ಹಿಂದಿನ ವರ್ಷಗಳಲ್ಲಿ ಯಾವ ರೀತಿ ಇರ್ತಿತ್ತು ಅಂತ ಹೇಳಿದ್ರೆ ಚಾಪ್ಟರ್ ವೈಸ್ ವೇಟೇಜ್ ಇರ್ತಿತ್ತು. ಈಗ ಸೈನ್ಸ್ ಅದರಲ್ಲಿ ಫಸ್ಟ್ ಚಾಪ್ಟರ್, ಆ ಫಸ್ಟ್ ಚಾಪ್ಟರ್ಗೆ ಇಷ್ಟು ವೇಟೇಜ್ ಇದೆ ಅಂದ್ರೆ ಆ ಫಸ್ಟ್ ಚಾಪ್ಟರ್ ಇಂದ ಇಷ್ಟು ಮಾರ್ಕ್ಸ್ ನ ಕ್ವಶನ್ ಬರುತ್ತೆ. ನಂತರ ಸೆಕೆಂಡ್ ಚಾಪ್ಟರ್ ಇಂದ ಇಂತಿಷ್ಟು ಮಾರ್ಕ್ಸ್ ನ ಕ್ವಶನ್ ಬರುತ್ತೆ. ಈ ರೀತಿ ತಿಳಿಸಿರ್ತಿದ್ರು. ಅಂದ್ರೆ ಚಾಪ್ಟರ್ ವೈಸ್ ವೇಟೇಜ್ ಇರ್ತಿತ್ತು, ಎಲ್ಲ ವಿಷಯಗಳಿಗೂ ಕೂಡ ಇರ್ತಿತ್ತು. ಬಟ್ 2020ರಲ್ಲಿ ಚೇಂಜ್ ಮಾಡಿದ್ರು. ಚಾಪ್ಟರ್ ವೈಸ್ ವೇಟೇಜ್ ಏನು ಇರ್ತಿತ್ತು ಅದನ್ನ ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡಿದ್ರು. ಹಾಗಿದ್ರೆ ಬ್ಲೂ ಪ್ರಿಂಟ್ ಯಾವ ರೀತಿ ಇರ್ತದೆ ಅಂತ ತಿಳ್ಕೊಳ್ಳೋದಾದ್ರೆ ಥೀಮ್ ವೈಸ್ ವೇಟೇಜ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಥೀಮ್ ವೈಸ್ ವೇಟೇಜ್ ಅಂದ್ರೆ ಏನು ತಿಳ್ಕೊಳ್ಳೋದಾದ್ರೆ ಈಗ ಸೈನ್ಸ್ ಏನಿದೆ ಅದರಲ್ಲಿ ಫಿಸಿಕ್ಸ್, ಭೌತಶಾಸ್ತ್ರ, ಬಯಾಲಜಿ, ಜೀವಶಾಸ್ತ್ರ, ಕೆಮಿಸ್ಟ್ರಿ, ರಸಾಯನಶಾಸ್ತ್ರ ಈ ರೀತಿ ಬೇರೆ ಬೇರೆ ಭಾಗಗಳು ಇರುತ್ತೆ. ಈಗ ನಾವು ಎಕ್ಸಾಂಪಲ್ಗೆ ಏನು ಅಂದ್ಕೊಳ್ಬಹುದು, ಈಗ ಫಿಸಿಕ್ಸ್ ಅದು ಒಂದು ಥೀಮ್, ಹಾಗೆ ಇಲ್ಲಿ ಕೆಮಿಸ್ಟ್ರಿ ಇದೆ ಅದು ಮತ್ತೊಂದು ಥೀಮ್, ಬಯಾಲಜಿ ಅದು ಮತ್ತೊಂದು ಥೀಮ್, ಈ ರೀತಿ ಬೇರೆ ಬೇರೆ ಥೀಮ್ಗಳಾಗಿ ವಿಂಗಡಿಸಿದ್ರು. ಈಗ ಫಿಸಿಕ್ಸ್ ನಲ್ಲಿ ಒಂದು 3 ಚಾಪ್ಟರ್ ಬರುತ್ತೆ ಅಂತ ಹೇಳಿದ್ರೆ ಆ 3 ಚಾಪ್ಟರ್ ನಿಂದ ಎಷ್ಟು ಮಾರ್ಕ್ಸ್ ನ ಕ್ವಶನ್ ಬರುತ್ತೆ ಹಾಗೆ ತಿಳಿಸಿದ್ರು. ಚಾಪ್ಟರ್ ವೈಸ್ ವೇಟೇಜ್ ಬದಲು ಥೀಮ್ ವೈಸ್ ವೇಟೇಜ್ ನ ಇಂಟ್ರೊಡ್ಯೂಸ್ ಮಾಡಿದ್ರು. ಇದರಿಂದ ಏನಾಯ್ತು ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಇಂದ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಗೊತ್ತಾಗಲ್ಲ. ಒಂದು ಥೀಮ್ ಇದೆ ಅಂದ್ರೆ ಈಗ ಫಿಸಿಕ್ಸ್, ಅದರ ಈ 3 ಚಾಪ್ಟರ್ ನಿಂದ ಇಂತಿಷ್ಟು ಮಾರ್ಕ್ಸ್ ನ ಕ್ವಶನ್ ಬರುತ್ತೆ. ಹಾಗೆ ಸೋಷಿಯಲ್ ಸೈನ್ಸ್ ಅಲ್ಲೂ ಕೂಡ ಈಗ ಹಿಸ್ಟ್ರಿ ಪಾರ್ಟ್ ಇಂದ ಇಂತಿಷ್ಟು ಮಾರ್ಕ್ಸ್ ನ ಕ್ವಶನ್ ಬರುತ್ತೆ. ಈಗ ಹಿಸ್ಟ್ರಿ ಪಾರ್ಟ್ ಅಲ್ಲಿ ಇಂತಿಷ್ಟು ಚಾಪ್ಟರ್ ಇದೆ, ಎಕ್ಸಾಂಪಲ್ಗೆ ಒಂದು 4 ಅಥವಾ 5 ಚಾಪ್ಟರ್ ಇದೆ, ಆ 5 ಚಾಪ್ಟರ್ ಇಂದ ಎಷ್ಟು ಮಾರ್ಕ್ಸ್ ನ ಕ್ವಶನ್ ಬರುತ್ತೆ ಈ ರೀತಿ ತಿಳಿಸಿದ್ರು. ಈ ರೀತಿ ಚಾಪ್ಟರ್ ವೈಸ್ ವೇಟೇಜ್ ಅನ್ನ ಕ್ಯಾನ್ಸಲ್ ಮಾಡಿ ಥೀಮ್ ವೈಸ್ ವೇಟೇಜ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಕೇವಲ ಈ ಬ್ಲೂ ಪ್ರಿಂಟ್ ಅನ್ನಷ್ಟೇ ಚೇಂಜ್ ಮಾಡಲಿಲ್ಲ, ಕ್ವಶನ್ ಪೇಪರ್ ಪ್ಯಾಟರ್ನ್ ಕೂಡ ಚೇಂಜ್ ಮಾಡಿದ್ರು. ಯಾರು ಅಂತ ಹೇಳಿದ್ರೆ ಈ ಶಾರ್ಟ್ ಆನ್ಸರ್ ಕ್ವಶನ್ ಇರಿತು, ಈಗ 1 ಮಾರ್ಕ್ ಕ್ವಶನ್ ಹಾಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅವುಗಳ ಸಂಖ್ಯೆನ ಕಡಿಮೆ ಮಾಡಿಬಿಟ್ರು. ಅದರ ನಂತರ ಲಾಂಗ್ ಆನ್ಸರ್ ಅಂದ್ರೆ ಹೆಚ್ಚು ವಾಕ್ಯಗಳಲ್ಲಿ ಉತ್ತರ ಬರೆಯುವಂತಹ ಕ್ವಶನ್ಗಳನ್ನ ಜಾಸ್ತಿ ಮಾಡಿದ್ರು. ಹಾಗೆ ಒಂದು 5 ಮಾರ್ಕ್ ಕ್ವಶನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಅಂದ್ರೆ 2020ಕ್ಕಿಂತ ಹಿಂದೆ 5 ಮಾರ್ಕ್ ಕ್ವಶನ್ಸ್ ಇರ್ತಾ ಇರಲಿಲ್ಲ SSLC ವಿದ್ಯಾರ್ಥಿಗಳಿಗೆ. ಬಟ್ 2020 ನಂತರ SSLC ವಿದ್ಯಾರ್ಥಿಗಳು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಎಲ್ಲ ವಿಷಯಗಳಲ್ಲೂ ಕೂಡ ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್, ಲ್ಯಾಂಗ್ವೇಜಸ್ ಎಲ್ಲ ವಿಷಯಗಳಲ್ಲೂ ಕೂಡ ಒಂದು 5 ಮಾರ್ಕ್ ಕ್ವಶನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಇದರಿಂದ ವಿದ್ಯಾರ್ಥಿಗಳು ತುಂಬಾ ಹೆಲ್ಪ್ ಕೂಡ ಆಗುತ್ತೆ, ಯಾಕೆಂತ ಕೂಡ ಹೇಳ್ತೀನಿ. ಸರಿ, ಈ ರೀತಿ ಬದಲಾವಣೆಯನ್ನ ಮಾಡಿದ್ರು. ಹಾಗೆ ಈ 2 ಮಾರ್ಕ್ ಕ್ವಶನ್ ಅನ್ನ ಹೆಚ್ಚಿಗೆ ಮಾಡಿದ್ರು, 3 ಮಾರ್ಕ್ ಕ್ವಶನ್ಸ್ ಅನ್ನ ಜಾಸ್ತಿ ಮಾಡಿದ್ರು, ಹಾಗೆ 1 ಮಾರ್ಕ್ ಕ್ವಶನ್ ಹಾಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನಿರುತ್ತೆ ಅವುಗಳ ಸಂಖ್ಯೆನ ಕಡಿಮೆ ಮಾಡಿದ್ರು. ಇದರಿಂದ ವಿದ್ಯಾರ್ಥಿಗಳು ಎಕ್ಸಾಮ್ ಅಲ್ಲಿ ಬರೆಯೋದು ಸ್ವಲ್ಪ ಜಾಸ್ತಿ ಆಯ್ತು. ಇದರಿಂದ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ ಈಗ SSLC ಪಾಸ್ ಆದ ನಂತರ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ನೆಕ್ಸ್ಟ್ PUC ಜಾಯ್ನ್ ಆಗ್ತಾರೆ ಅಥವಾ ಡಿಪ್ಲೊಮಾ ಜಾಯ್ನ್ ಆಗ್ತಾರೆ, ಯಾವ್ದೊಂದು ಕೋರ್ಸ್ ಅನ್ನ ಜಾಯ್ನ್ ಆಗ್ತಾರೆ. ಹಾಗೆ ಜಾಯ್ನ್ ಆದಾಗ
ಈಗ SSLC ನಂತರದ ಯಾವುದೇ ಕೋರ್ಸ್ ಆಗಿರ್ಲಿ ವಿದ್ಯಾರ್ಥಿಗಳು ಬರೆಯೋದು ಜಾಸ್ತಿ ಇರತ್ತೆ. ಈಗ SSLC ವರೆಗೆ ಜಾಸ್ತಿ ಬರೋದು ರೂಢಿ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಒಂದೇ ಸಲ PUC ಆಗಿರ್ಬೋದು ಬೇರೆ ಕೋರ್ಸ್ ಅಲ್ಲಿ ಜಾಸ್ತಿ ಬರೆಯೋದಿದೆ, ಆಗ್ತಾ ಇಲ್ಲ, ಈ ರೀತಿ ಟೆನ್ಷನ್ ಆಗಬಹುದು. ಅಥವಾ ಕ್ವಶನ್ ಪ್ಯಾಟರ್ನೇ ಬೇರೆ ರೀತಿ ಇದೆ, ನಾ ಇದುವರೆಗೆ 5 ಮಾರ್ಕ್ ಕ್ವಶನ್ ಆನ್ಸರೇ ಮಾಡಿಲ್ಲ, ಈ ರೀತಿ ಟೆನ್ಷನ್ ಆಗ್ಬಹುದು. ಅದಕ್ಕೋಸ್ಕರ ಆ ರೀತಿ ಟೆನ್ಷನ್ ಆಗ್ಬಾರ್ದು ಅಂತಾನೆ ಒಂದು 5 ಮಾರ್ಕ್ ಕ್ವಶನ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಹಾಗೆ ಈ 1 ಮಾರ್ಕ್ ಕ್ವಶನ್ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಕಡಿಮೆ ಮಾಡಿ ಲಾಂಗ್ ಆನ್ಸರ್ಸ್ ಅನ್ನ ಹೆಚ್ಚಿಗೆ ಮಾಡಿದ್ರು. ಈ ರೀತಿ ಬದಲಾವಣೆಗಳು ಆಗಿವೆ. ನಂತರ ಆ ರೀತಿ ಏನು ಚೇಂಜಸ್ ಆಗಿತ್ತಲ್ವಾ, ಬ್ಲೂ ಪ್ರಿಂಟ್ ಹಾಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಲ್ಲಿ 2020 ಅದೇ ರೀತಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಈ ವರ್ಷ ಕೂಡ ಇರುತ್ತೆ. ಅಂದ್ರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಿದೆ ಅದು 2020 ಇರೋ ಚೇಂಜ್ ಆಗಿತ್ತು. ಅದೇ ರೀತಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಪ್ರಕಾರ SSLC ಎಕ್ಸಾಮ್ 2024 ಕ್ವಶನ್ ಪೇಪರ್ ಬರುತ್ತೆ. ಹಾಗೆ ಬ್ಲೂ ಪ್ರಿಂಟ್ ಕೂಡ ಥೀಮ್ ವೈಸ್ ಬ್ಲೂ ಪ್ರಿಂಟ್ ಆಗಿರುತ್ತೆ. ನಂತರ ಇವಿಷ್ಟು ವಿಷಯಗಳು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಸುತ್ತೆ. ನಂತರ ಈ SSLC ಎಕ್ಸಾಮ್ 2020 ಏನು ಬ್ಲೂ ಪ್ರಿಂಟ್ ಅನ್ನ ರಿಲೀಸ್ ಮಾಡಿದ್ರು, ಈ ವರ್ಷ ಕೂಡ ಅದೇ ಅಪ್ಲೈ ಆಗುತ್ತೆ. ಅದನ್ನ ಎಕ್ಸ್ಪ್ಲೈನ್ ಮಾಡಿ ವಿಡಿಯೋನ ಮಾಡಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ, ಅದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗೋ ರೀತಿ ಹೇಳ್ತೀನಿ. ಈ ವಿಡಿಯೋ ಸಹಾಯ ಆಗಿದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.